ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ಯಾಸಲ್ ಟ್ರೆಂಡ್ಸ್. ನಾನಿಲ್ಲಿ ಇವತ್ತು ಬ್ರೈಡಲ್ ಕ್ರೋಶಾನ ಯಾವ ಥರ ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಇದು 3 ಸ್ಟೆಪ್ಸಲ್ಲಿ ಹಾಕ್ಕೋಬೋದು. ಇಲ್ಲಿ ನಾನು ಫಸ್ಟು 2 ಸಿಂಗಲ್ ಕ್ರೋಶಾಸ್ನ ಹಾಕ್ಕೊಂಡಿದ್ದೀನಿ, ಆಮೇಲೆ 7 ಚೈನ್ಸ್ನ ಹಾಕಿದ್ದೀನಿ. 7 ಚೈನ್ಸ್ ಆದ ತಕ್ಷಣ ಕರೆಕ್ಟಾಗಿ ಥ್ರೆಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು, ಸಿಂಗಲ್ ಕ್ರೋಶಾನ ಹಾಕ್ಕೋಬೇಕು. ಮತ್ತು ಅಲ್ಲಿಂದ 3 ಚೈನ್ಸ್ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದ ತಕ್ಷಣ ಮತ್ತೆ 3 ಚೈನ್ಸ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಇಲ್ಲಿಂದ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು. ನಾವು ದಾರಾನ ಒಂದು ಸ್ವಲ್ಪ ಮೇಲೆ ಎಳ್ಕೊಂಡು ನೀಡಲ್ನ ಹೊರಗೆ ತಗೊಂಡು ಮತ್ತು ನೀಡಲಲ್ಲಿ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡ್ಕೋಬೇಕು ಥ್ರೆಡ್ಡಲ್ಲಿ ಹಾಕಿ. ಮತ್ತು ನೆಕ್ಸ್ಟ್ ಸೆಕೆಂಡ್ ಒನ್ನು ಇದೇ ಥರ ಮಾಡ್ಕೊತ ಹೋಗಬೇಕು. ಇದೇ ಥರ ಟೋಟಲ್ ಆಗಿ ನಾವು 5 ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕಿಲ್ಲಿ. ಆದಷ್ಟು ಥ್ರೆಡ್ಡನ್ನು ಲೂಸಾಗಿ ಇಟ್ಕೋಬೇಕು, ಇಲ್ಲಾಂದರೆ ಈ ಥರ ಆಗುತ್ತೆ. ಸೊ ಥ್ರೆಡ್ ಆದಷ್ಟು ಲೂಸ್ ಇಟ್ಕೊಂಡೇ ಬೀಡ್ಸ್ನ ಆ್ಯಡ್ ಮಾಡ್ಕೊತ ಹೋಗಬೇಕು. ತುಂಬ ಟೈಟ್ ಆದರೆ ನೆಕ್ಸ್ಟ್ ಸ್ಟೆಪ್ಪಲ್ಲೂ ಪ್ರಾಬ್ಲಮ್ ಆಗುತ್ತೆ, ಆಯ್ತಲ್ವ. ಇವಾಗ 5 ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮತ್ತು ನೆಕ್ಸ್ಟ್ ನಾವು ಸಿಂಗಲ್ ಕ್ರೋಶಾ ಎಲ್ಲ ಹಾಕಿರ್ತೀವಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶಾನ ಹಾಕ್ಕೋಬೇಕು. ಇನ್ನೊಂದು ಸಿಂಗಲ್ ಕ್ರೋಶಾ ಆದ ತಕ್ಷಣವೇ ಮತ್ತು 3 ಚೈನ್ಸ್ ಹಾಕಿ ಮತ್ತು ಥ್ರೆಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶಾ ಆದ ತಕ್ಷಣ ಮತ್ತು 3 ಚೈನ್ಸ್ ಆದಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು, ಅಂದರೆ ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಮತ್ತು ಇಲ್ಲಿಂದ 7 ಚೈನ್ಸ್ ಮಾಡ್ಕೋಬೇಕು. 7 ಚೈನ್ಸ್ ಹಾಕಿದ್ದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ಫಸ್ಟ್ ಯಾವ ಥರ ಮಾಡಿದ್ದೀವಿ ಅದೇ ಥರನೇ ಮಾಡ್ಕೊತ ಹೋಗಬೇಕು. 7 ಚೈನ್ಸ್ ಮತ್ತು ಲಾಕ್, 3 ಚೈನ್ಸ್ ಲಾಕ್, 3 ಚೈನ್ಸ್ ಲಾಕ್ ಹಾಕಿ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ 2 ಟೈಮ್ಸ್ 3 ಚೈನ್ಸ್ ಹಾಕ್ಕೊಂಡು 7 ಚೈನ್ಸ್ ಹಾಕಿದ್ದಾದಮೇಲೆ ನಾನಿಲ್ಲಿ ಥ್ರೆಡ್ನ ಕಟ್ ಮಾಡಿದ್ದೀನಿ. ಮತ್ತು ಸೆಕೆಂಡ್ ಸ್ಟೆಪ್ ಇಲ್ಲಿ ಆ್ಯಸ್ ಯೂಶ್ವಲ್ ಸಿಂಗಲ್ ಕ್ರೋಶಾನ ಫಸ್ಟಿಗೆ ಹಾಕ್ಕೊಂಡು 7 ಚೈನ್ಸ್ನ ಮಾಡ್ಕೋಬೇಕು. 7 ಚೈನ್ಸ್ ಆದ ತಕ್ಷಣ ನಾವೇನು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿರ್ತೀವಲ್ವ ಅದ್ರ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಮತ್ತು ಇಲ್ಲಿಂದ 3 ಚೈನ್ಸ್ ಆಗಿದ ತಕ್ಷಣ ಮತ್ತು ಲಾಕ್ ಆದ ತಕ್ಷಣ ಇಲ್ಲಿಂದ ನಾವು ಡಬಲ್ ಕ್ರೋಶಾಸ್ನ ಮಾಡ್ಕೊತ ಹೋಗಬೇಕು. ಬೀಡ್ ಹಿಂದೆಗಡೆ ಇದೆಯಲ್ವ ಥ್ರೆಡ್ಡು, ಅದನ್ನು ನೋಡಿಕೊಂಡು ಅದರಲ್ಲಿ ನಾವು ಡಬಲ್ ಕ್ರೋಶಾಸ್ನ ಮಾಡ್ಕೋಬೇಕು. ಇದರಲ್ಲಿ ಟೋಟಲಾಗಿ 4 ಡಬಲ್ ಕ್ರೋಶಾಸ್ನ ಹಾಕ್ಕೊತೀವಿ. ಒಂದು ಬೀಡ್ ಲಾಕ್ ಇರುತ್ತಲ್ಲ ಅದರಲ್ಲಿ 4 ಡಬಲ್ ಕ್ರೋಶಾಸ್ನ ಮಾಡ್ಕೋಬೇಕು. ಇದೇ ಥರ ಎಲ್ಲ ಬೀಡ್ಸಲ್ಲೂ ಕೂಡ ನಾವು 4 ಡಬಲ್ ಕ್ರೋಶಾಸ್ನ ಮಾಡ್ಕೊತ ಹೋಗಬೇಕು. 4 ಡಬಲ್ ಕ್ರೋಶಾಸ್ ಆದಮೇಲೆ ಇಲ್ಲಿ ಟೋಟಲಾಗಿ ನಮಗೆ 20 ಡಬಲ್ ಕ್ರೋಶಾಸ್ ಆಗುತ್ತೆ. 20 ಡಬಲ್ ಕ್ರೋಶಾಸ್ನ ನಾವಿಲ್ಲಿ ಮಾಡ್ಕೊತೀವಿ. ಆಯ್ತಲ್ವ, ಇಲ್ಲಿ ನಾವು ಟೋಟಲಾಗಿ 20 ಡಬಲ್ ಕ್ರೋಶಾಸ್ನ ಮಾಡ್ಕೊಂಡಿದ್ದೀವಿ. ಒಂದು ಬೀಡ್ ಲಾಕಲ್ಲೂ 4 ಡಬಲ್ ಕ್ರೋಶಾಸ್ನ ಮಾಡ್ಕೊಂಡಿದ್ದೀವಿ. ಇದಾದ ತಕ್ಷಣ ನೆಕ್ಸ್ಟ್ ಸಿಂಗಲ್ ಕ್ರೋಶಾ ಏನು ಹಾಕಿರ್ತೀವಲ್ವ ಅದರಲ್ಲಿ ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದ ತಕ್ಷಣ 3 ಚೈನ್ಸ್ ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶಾದಲ್ಲಿ ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಮತ್ತು ಇಲ್ಲಿ 7 ಚೈನ್ಸ್ ಮತ್ತು ಕಂಟಿನ್ಯೂ ಮಾಡಬೇಕು. ಇಲ್ಲಿ ಫಸ್ಟಲ್ಲಿ ಏನು ಮಾಡಿದ್ದೀವಿ ಅದೇ ಥರ ನೆಕ್ಸ್ಟಲ್ಲೂ ಕೂಡ 4
ಡಬಲ್ ಕ್ರೋಶಸ್ನ ಹಾಕ್ಕೋಬೇಕು. 2-3 ಚೈನ್ಸ್ ಆದಮೇಲೆ ಹಾಕ್ಕೊಂಡು ಲಾಸ್ಟಲ್ಲಿ ಮತ್ತೆ 3 ಚೈನ್ಸ್ ಹಾಕಿ ಲಾಕ್ ಮಾಡಿ ಮತ್ತೆ 7 ಚೈನ್ಸ್ ಹಾಕ್ಕೊಂಡು ನಾವು ಲಾಕ್ ಮಾಡ್ಕೊಂಡ್ಬಿಡಬೇಕು. ಎಂಡಿಂಗಲ್ಲಿ ಲಾಕ್ ಆದ ತಕ್ಷಣ ನಾನಿಲ್ಲಿ ಮತ್ತೆ ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಹಾಕ್ಕೊಂಡು ಆಮೇಲೆ 7 ಚೈನ್ಸ್ ಹಾಕಿದ್ದಾದಮೇಲೆ ಸಿಂಗಲ್ ಕ್ರೋಶದಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಇಲ್ಲಿಂದ ಡಬಲ್ ಕ್ರೋಶನ ಆ್ಯಡ್ ಮಾಡ್ಕೊತ ಹೋಗಬೇಕು. ಡಬಲ್ ಕ್ರೋಶ ನಾವೇನು ಹಾಕಿರ್ತೀವಲ್ಲ ಫಸ್ಟಲ್ಲಿ ಡಬಲ್ ಕ್ರೋಶ ಮತ್ತು ಚೈನ್ಸಲ್ಲಿ ಆ ಗ್ಯಾಪಲ್ಲಿಂದ ಹಾಕ್ಕೊತ ಹೋಗಬೇಕು. ಇಲ್ಲಿ 2 ಡಬಲ್ ಕ್ರೋಶಸ್ ಆದಮೇಲೆ 3 ಚೈನ್ಸ್ ಹಾಕ್ಕೋಬೇಕು. ನಾನಿಲ್ಲಿ ಮಿಡಲ್ ಚೈನಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ಮಾಲ್ ಬೀಡ್ ಆದ ತಕ್ಷಣ ಮತ್ತೆ ಒಂದು ಚೈನ್ ಆದಮೇಲೆ 2 ಡಬಲ್ ಕ್ರೋಶ ಇರುತ್ತಲ್ವ ಅದ್ರ ಹಿಂದೆಗಡೆಯಿಂದ ನಾವು ದಾರಾನ ತಗೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇದೇ ಥರ ಟೋಟಲ್ ಆಗಿ ನಾವಿಲ್ಲಿ 10 ಡಬಲ್ ಕ್ರೋಶ ಪಿಕಾಟ್ನ ಮಾಡ್ಕೊತೀವಿ. ನಾವಿಲ್ಲಿ 2 ಮಾಡ್ಕೊತೀವಲ್ಲ 2 ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಟೋಟಲ್ ಆಗಿ 20 ಡಬಲ್ ಕ್ರೋಶಸ್ ಆಗುತ್ತೆ. ಬಟ್ ನಾವಿಲ್ಲಿ ಪಿಕಾಟ್ ಹಾಕ್ಕೊಂಡಿದ್ದೀವಲ್ವ ಡಬಲ್ ಪಿಕಾಟು, ಅದಕ್ಕೋಸ್ಕರ ಇದನ್ನು 10 ಡಬಲ್ ಕ್ರೋಶ ಡಬಲ್ ಪಿಕಾಟ್ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ಹಾಕ್ಕೊತ ಹೋಗಬೇಕು. ತುಂಬ ಟೈಟಾಗಿರಬಾರ್ದು ಥ್ರೆಡ್ಡು, ತುಂಬ ಟೈಟಾಗಿದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಆದಷ್ಟು ಮೀಡಿಯಮಾಗಿ ನಾವು ಮಾಡ್ಕೋಬೇಕು. ಇದೇ ಥರ ಥ್ರೆಡ್ಸ್ನ ಆ್ಯಡ್ ಮಾಡ್ಕೊತ ಮಿಡಲ್ ಚೈನಲ್ಲಿ ನಾವು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇದೇ ಥರ ಟೋಟಲ್ ಆಗಿ ನಾವಿಲ್ಲಿ 10 ಮಾಡಿಕೊಂಡು 10 ಡಬಲ್ ಕ್ರೋಶಾಸ್ ಡಬಲ್ ಪಿಕಾಟ್ನ ಆದಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಲಾಕ್ ಮಾಡಿಕೊಂಡು 7 ಚೈನ್ಸ್ ಹಾಕ್ಕೊಂಡು ಮತ್ತೆ ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಫ್ರೆಂಡ್ಸ್, ಪ್ಲೀಸ್ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನೀವು ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಇದೇ ಥರ ಆಯ್ತಲ್ವಾ, ಎಂಡಿಂಗ್ವರೆಗೂ ಬಂದ್ವಿ. ಟೋಟಲ್ ಆಗಿಲ್ಲಿ ನಾವು 10 ಡಬಲ್ ಕ್ರೋಶ ಡಬಲ್ ಪಿಕಾಟ್ಸ್ನ ಹಾಕ್ಕೊಂಡಿದ್ದೀವಿ. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶದಲ್ಲಿ ನಾವು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಿ. ಮತ್ತು ಇಲ್ಲಿಂದ 7 ಚೈನ್ಸ್ ಹಾಕ್ಕೊಂಡಿದ್ದೀವಿ. 7 ಚೈನ್ಸ್ ಆದಮೇಲೆ ಮತ್ತೆ ಲಾಕು, ನೆಕ್ಸ್ಟ್ ಲಾಕಲ್ಲಿ ಲಾಕು ಮತ್ತು ಡಬಲ್ ಕ್ರೋಶನ ಆ್ಯಸ್ ಯೂಶ್ವಲ್ ಫಸ್ಟಿಗೆ ಯಾವ ಥರ ಮಾಡಿದ್ವಲ್ವ ಅದೇ ಥರ ಇಲ್ಲಿ ಕೂಡ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಸ್ಯಾರಿ ಫುಲ್ ಆದಮೇಲೆ ಇದೇ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದಾದಮೇಲೆ ಟ್ಯಾಸಲ್ಸ್ನ ನಾವು 7 ಚೈನ್ ಗ್ಯಾಪಲ್ಲಿ ಏನು ಮಾಡ್ಕೊಂಡಿರ್ತೀವಲ್ವ ಆ ಗ್ಯಾಪಲ್ಲಿ ನಾವು ಟ್ಯಾಸಲ್ಸ್ನ ಆ್ಯಡ್ ಮಾಡ್ಕೊಂಬಿಡಬೇಕು. ಈ ಥರನೇ ಫುಲ್ ಕಂಪ್ಲೀಟ್ ಮಾಡ್ಕೊಂಬಿಡಿ. ಕಂಪ್ಲೀಟ್ ಆದಮೇಲೆ 7 ಚೈನ್ಸ್ ಆದಮೇಲೆ ಲಾಕ್ ಮಾಡ್ಕೋಬೇಕು.
ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಬಿಡಿ. ಇದೇನು ಥ್ರೆಡ್ಸ್ ಎಕ್ಸ್ಟ್ರಾಸ್ ಕಾಣ್ತಿದೆ ಅಲ್ವಾ, ಅದನ್ನು ಟ್ಯಾಸಲಲ್ಲಿ ಆ್ಯಡ್ ಮಾಡ್ಕೊಂಬಿಟ್ರೆ ನೀಟಾಗಿ ಕಾಣಿಸುತ್ತೆ. ಇದೇನು ಕಾಣಿಸೋದು ಇಲ್ಲ ಜಾಸ್ತಿ, ಹಿಂದೆಗಡೆ ಹೋಗ್ಬಿಡುತ್ತೆ ಟ್ಯಾಸಲ್ ಹಿಂದೆಗಡೆ. ಇದು ವಿತೌಟ್ ಟ್ಯಾಸಲ್ ಈ ಥರ ಕಾಣಿಸುತ್ತೆ. ಟ್ಯಾಸಲ್ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.